ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ 2025 50 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಎಕ್ಸಾಮ್. ಪರೀಕ್ಷೆ ಬರೆಯಿರಿ, ನಗದು ಬಹುಮಾನ ಗೆಲ್ಲಿರಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಸುವರ್ಣ ಅವಕಾಶ. ಪ್ರತಿ ವರ್ಷದಂತೆ ಈ ವರ್ಷವೂ ಮುದ್ದೇಬಿಹಾಳ್ ತಾಲೂಕಿನ ನಾಗರಬೆಟ್ಟದ ಬಸ್ ನಿಲ್ದಾಣ ಬಳಿಯ ಆಕ್ಸ್ಫರ್ಡ್ ಮಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಪ್ರಥಮ ಪಿಯು ಪ್ರವೇಶಾತಿಗಾಗಿ ಪರೀಕ್ಷೆಗಾಗಿ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ 2025 ಏರ್ಪಡಿಸಲಾಗಿದೆ. 50 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ನ ಈ ಪರೀಕ್ಷೆಯನ್ನ ಪ್ರಸಕ್ತ ಸಾಲಿನ 10ನೇ ತರಗತಿಯ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಬರೆಯಬಹುದು. ನೀವು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿದ್ದರೆ ಈ ಅವಕಾಶ ನಿಮಗಾಗಿ. ಅತ್ಯುತ್ತಮ ಶಿಕ್ಷಣ, ಉಚಿತ ಪಿಯು ಕೋರ್ಸ್ ಮತ್ತು ಭವಿಷ್ಯ ನಿರ್ಮಾಣದ ಸದಾವಕಾಶ. ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಿದ್ಯಾರ್ಥಿಗಳ ಕನಸುಗಳನ್ನು ನನಸು ಮಾಡುವ ದಿಟ್ಟ ಹೆಜ್ಜೆ. ರಾಜ್ಯದಲ್ಲೇ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಆಕ್ಸ್ಫರ್ಡ್ ಮಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯ ನಿರೂಪಿಸಲು ನಿರಂತರವಾಗಿ ಶ್ರಮಿಸುತ್ತಿದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಬಿಜಿ ಮಠ್ ಗುರುಗಳು ಸಾವಿರಾರು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ತ್ರಿವಿಧ ದಾಸೋಹದ ಮೂಲಕ ಉನ್ನತ ಶಿಕ್ಷಣದ ದಾರಿಯನ್ನು ತೋರಿಸುತ್ತಿದ್ದಾರೆ. ಅವರ ದಾರ್ಶನಿಕತೆ ಮತ್ತು ಅಚ್ಚುಕಟ್ಟಾದ ಯೋಜನೆಯಿಂದ ಈ ಸಂಸ್ಥೆಯಲ್ಲಿ ಕಲಿತಂತಹ ಹಲವಾರು ವಿದ್ಯಾರ್ಥಿಗಳು ಡಾಕ್ಟರ್, ಇಂಜಿನಿಯರ್ ಮತ್ತು ಆಡಳಿತ ವಿಭಾಗದಲ್ಲಿ ಶ್ರೇಷ್ಠ ಹುದ್ದೆಗಳ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮ್ಮ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಆಕ್ಸ್ಫರ್ಡ್ ಮಡ್ಸ್ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜ್ ನಡೆಯುತ್ತಿದ್ದು, ಈ ಎಕ್ಸ್ಪರ್ಟ್ ಸೈನ್ಸ್ ಕಾಲೇಜಿನ ಒಂದು ಪ್ರಥಮ ವರ್ಷದ ಪ್ರವೇಶಕ್ಕಾಗಿ ನಮ್ಮ ಕಾಲೇಜಿನಲ್ಲಿ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಪರೀಕ್ಷೆಯು ದಿನಾಂಕ 6/4/2025 ಇರುತ್ತದೆ. ಪರೀಕ್ಷೆ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗುವುದು ಹಾಗೂ ಈ ನಮ್ಮ ಶಾಲೆಯ ಹಿಂದಿನ ವರ್ಷ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು ಈ ಕೆಳಗಿನಂತೆ ಇರುತ್ತದೆ. ನಮ್ಮ ಕಾಲೇಜಿನಲ್ಲಿ ಕಳೆದ ವರ್ಷ 2023-24ನೇ ಸಾಲಿನ ದ್ವಿತೀಯ PUC ಓದಿ ನೀಟಿಗಾಗಿ ತರಬೇತಿ ಪಡೆದ ಒಟ್ಟು 30 ವಿದ್ಯಾರ್ಥಿಗಳಲ್ಲಿ ಈ ಕೆಳಗಿನಂತೆ ಸಾಧನೆ ಮಾಡಿರುತ್ತಾರೆ. ಸುಮಾರು 7 ಜನ ವಿದ್ಯಾರ್ಥಿಗಳು MBBS ಪಡೆದುಕೊಂಡಿದ್ದು, 4 ಜನ ವಿದ್ಯಾರ್ಥಿಗಳು BAMS ಹಾಗೂ 2 ವಿದ್ಯಾರ್ಥಿಗಳು ಈ ಪಶುವೈದ್ಯಕೀಯದಂಥ ಪ್ರತಿಷ್ಠಿತ ಕೋರ್ಸ್ಗಳಿಗೆ ಆಯ್ಕೆಯಾಗಿರೋದು ನಮ್ಮ ಕಾಲೇಜಿನ ಸತತ ಪರಿಶ್ರಮಕ್ಕೆ ಸಿಕ್ಕ ಫಲವಾಗಿದೆ. ಈ ಮೇಲ್ಕಂಡ ವಿದ್ಯಾರ್ಥಿಗಳಲ್ಲದೆ CET ತರಬೇತಿ ಪಡೆದ 33 ವಿದ್ಯಾರ್ಥಿಗಳು BSc ಅಗ್ರಿ ಹಾಗೂ ಇಂಜಿನಿಯರಿಂಗ್ನಂಥ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡೆದಿರುವುದು ಸಂಸ್ಥೆಯ ಹೆಮ್ಮೆಯಾಗಿದೆ. ಈಗ ಪ್ರಶ್ನೆ ಪತ್ರಿಕೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಸಂಬಂಧಪಟ್ಟ ವಸ್ತುನಿಷ್ಠ ಬಹುಆಯ್ಕೆ ಪ್ರಶ್ನೆಗಳಿದ್ದು, ಇಂಗ್ಲಿಷ್ ಗ್ರಾಮರ್, ಗಣಿತ, ವಿಜ್ಞಾನ ವಿಷಯಗಳನ್ನು ಒಳಗೊಂಡಿರುತ್ತದೆ. ನಮ್ಮ ಆಕ್ಸ್ಫರ್ಡ್ ಮಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜು ನಾಗರಬೆಟ್ಟದಲ್ಲಿ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ 2025 ಪರೀಕ್ಷೆ ಇರುತ್ತದೆ. ಇದರಲ್ಲಿ 50 ಲಕ್ಷ ರೂಪಾಯಿಗಳ ಸ್ಕಾಲರ್ಶಿಪ್ ಇರುತ್ತದೆ. ನಮ್ಮ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ 1ನೇ ರ್ಯಾಂಕಿನಿಂದ 10ನೇ ರ್ಯಾಂಕ್ವರೆಗೆ ಬರುವ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ಹಾಗೂ ಒಟ್ಟಾರೆಯಾಗಿ ಈ ಪರೀಕ್ಷೆ ಬರೆದ ಎಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರುತ್ತದೆ. ಇದಕ್ಕೆ ಯಾವುದೇ ಪ್ರವೇಶ ಫೀ ಇರುವುದಿಲ್ಲ. ಮುಂಬರುವ 2025-26 ಸಾಲಿನ PUC ಪ್ರಥಮ ವರ್ಷಕ್ಕಾಗಿ ಪ್ರವೇಶ ಪರೀಕ್ಷೆ ನಡೆಸಲಾಗುವುದು. ಈ ಸುವರ್ಣ ಅವಕಾಶವನ್ನು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸದುಪಯೋಗಪಡಿಸಿಕೊಳ್ಳಲು ಸಂಸ್ಥೆ ಹೆಮ್ಮೆಯಿಂದ ಸ್ವಾಗತ ಬಯಸುತ್ತದೆ. ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜಿನ 2023-24ನೇ ಸಾಲಿನ ದ್ವಿತೀಯ PU ನೀಟ್ ಪಡೆದ ವಿದ್ಯಾರ್ಥಿಗಳು MBBS, BMSA, ವೆಟನರಿ ಸೀಟ್ಗಳನ್ನು ಪಡೆದಿದ್ದಾರೆ ಮತ್ತು CET ಮಾಡಿದ 33 ವಿದ್ಯಾರ್ಥಿಗಳಲ್ಲಿ BSc ಅಗ್ರಿ ಇಂಜಿನಿಯರ್ ವೃತ್ತಿಪರ ಕೋರ್ಸ್ಗಳನ್ನು ಪಡೆದಿದ್ದಾರೆ
ಮಾತ್ರವಲ್ಲದೆ ಕಳೆದ 2024ರಲ್ಲಿ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜು ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದಿದೆ. ಸಂಸ್ಥೆಯ ಅಧ್ಯಕ್ಷರಾದ BG ಮಠಗುರುಗಳು ಸಾವಿರಾರು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹದ ಮೂಲಕ ಬದುಕನ್ನ ಕಟ್ಟಿಕೊಳ್ಳಲು ಆಲದ ಮರವಾಗಿ ನಿಂತಿದ್ದಾರೆ. ಪರೀಕ್ಷೆ ಬರೆಯಿರಿ, ಬಹುಮಾನ ಗೆಲ್ಲಿರಿ. 50 ಲಕ್ಷ ರೂಪಾಯಿ ಶಿಷ್ಯ ವೇತನ ಮಾತ್ರವಲ್ಲದೆ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಂತಹ 5 ವಿದ್ಯಾರ್ಥಿಗಳಿಗೆ 2,25,000 ಶಿಷ್ಯ ವೇತನದೊಂದಿಗೆ ನಗದು ಬಹುಮಾನ ಗೆಲ್ಲುವ ಅವಕಾಶವಿದೆ. ಪ್ರಥಮ ಬಹುಮಾನ 25,000 ರೂಪಾಯಿ, ದ್ವಿತೀಯ ನಗದು ಬಹುಮಾನ 20,000, ತೃತೀಯ 15,000 ರೂಪಾಯಿ ನಗದು, ನಾಲ್ಕನೆಯ ನಗದು ಬಹುಮಾನ 10,000 ರೂಪಾಯಿ, ಐದನೇ ನಗದು ಬಹುಮಾನ 5,000 ರೂಪಾಯಿ. ಮಾತ್ರವಲ್ಲದೆ ಇದರೊಂದಿಗೆ 2,25,000 ರೂಪಾಯಿ ಶಿಷ್ಯ ವೇತನದೊಂದಿಗೆ 2 ವರ್ಷ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಮತ್ತು ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಿಭಾವಂತ 15 ವಿದ್ಯಾರ್ಥಿಗಳಿಗೆ 2 ವರ್ಷ ಉಚಿತ ಶಿಕ್ಷಣವನ್ನು ಆಕ್ಸ್ಫರ್ಡ್ ಮಠ್ ಸಂಸ್ಥೆ ನೀಡುತ್ತದೆ. ಮಾತ್ರವಲ್ಲದೆ ಪರೀಕ್ಷೆಗೆ ಹಾಜರಾಗಿ ಪ್ರವೇಶವನ್ನು ಪಡೆಯುವ ಪ್ರತಿ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತದೆ. ಶ್ರೀ ದತ್ತಾತ್ರೇಯ ಎಜುಕೇಷನ್ ಟ್ರಸ್ಟ್ ನಾಗರಬೆಟ್ಟ ಇದರ ಅಡಿಯಲ್ಲಿ ನಡೆಯುತ್ತಿರುವಂತಹ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್, ಈ ಪರೀಕ್ಷೆಯಲ್ಲಿ ಹಾಜರಾಗುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಸ್ಕಾಲರ್ಶಿಪ್ ವ್ಯವಸ್ಥೆ ಇದ್ದು, ಅದರ ಜೊತೆಗೆ ಈ ಪರೀಕ್ಷೆಗೆ ಬರುವಂತಹ ಮೊದಲ 10 ವಿದ್ಯಾರ್ಥಿಗಳಿಗೆ ಅಂದರೆ ಮೊದಲ 5 ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಕೊಡುಗೆ, ವಿಶೇಷ ಬಹುಮಾನವನ್ನು ನಾವು ಆಯೋಜಿಸಿದ್ದು, ಈ ಮೊದಲ ಬಹುಮಾನವನ್ನು ನಾವು ಈ ರೀತಿಯಾಗಿ ನೋಡಿಕೊಂಡು 2,50,000 ರೂಪಾಯಿ ಮೊದಲ ಬಹುಮಾನ, ಹಾಗೆ ಎರಡನೇ ಬಹುಮಾನವನ್ನು 2,45,000, ಜೊತೆಯಲ್ಲಿ ಮೂರನೇ ಬಹುಮಾನ 2,40,000, ನಾಲ್ಕನೇ ಬಹುಮಾನ 2,35,000, ಹಾಗೆ ಐದನೇ ಬಹುಮಾನ 2,30,000 ರೂಪಾಯಿಗಳ ಒಂದು ವಿಶೇಷ ಬಹುಮಾನ ಆಯೋಜನೆ ಮಾಡಿದ್ದು, ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸುವಂಥ ಪ್ರತಿ ವಿದ್ಯಾರ್ಥಿಗೆ ನಾವೇನು ಮಾಡ್ತಾ ಇದ್ದು, ಮೊದಲನೇ ಬಹುಮಾನ 25,000 ಇರುತ್ತದೆ, ಜೊತೆಗೆ 2,25,000 ರೂಪಾಯಿ ಸ್ಕಾಲರ್ಶಿಪ್ ರೂಪದಲ್ಲಿ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂಥ ವಿದ್ಯಾರ್ಥಿಗೆ ನಾವು ಸ್ಕಾಲರ್ಶಿಪ್ ರೂಪದಲ್ಲಿ ಆ ಒಂದು ಅಮೌಂಟನ್ನು ನಾವು ಕಟ್ಕೋತೀವಿ. ಜೊತೆಲಿ ಎರಡನೇ ಬಹುಮಾನ ಅಂತ ಹೇಳಿದಾಗೆ 2,45,000ದಲ್ಲಿ 20,000 ರೂಪಾಯಿಯನ್ನು ನಾವು ನಗದು ರೂಪದಲ್ಲಿ ಬಹುಮಾನ ವಿತರಣೆ ಮಾಡಿ, ಜೊತೆಗೆ 7,25,000 ಶಿಷ್ಯ ವೇತನ, ಹಾಗೆ ಮೂರನೇ ಬಹುಮಾನ 15,000, ನಾಲ್ಕನೇ ಬಹುಮಾನ 10,000 ಹಾಗೂ ಐದನೇ ಬಹುಮಾನ 5,000. ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಾವು ಕ್ಯಾಶ್ ಪ್ರೈಸ್ ನೀಡುವ ಜೊತೆಗೆ 2,25,000 ಒಂದು ಶಿಷ್ಯ ವೇತನವನ್ನು ನೀಡುವಂಥ ಕಾರ್ಯಕ್ರಮ ಇದು ಆಗಿದ್ದು, ಈ ಒಂದು ಪ್ರವೇಶ ಪರೀಕ್ಷೆಯು ದಿನಾಂಕ 6/4/2025 ರವಿವಾರ ಬೆಳಿಗ್ಗೆ 11:30 ಗಂಟೆಗೆ ನಡೆಯುತ್ತದೆ. ಈ ಒಂದು ಪರೀಕ್ಷಾ ದಿನಾಂಕ ಜೊತೆಗೆ ಈ ಒಂದು ಸ್ಥಳ ನಾಗರಬೆಟ್ಟದಲ್ಲಿರುವಂತಹ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತಿದ್ದು, ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲುವ ಮುಖಾಂತರ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. Dear students, those who are appearing to the PUC first year admission purpose, state syllabus, CBSE and ICSE students, so they have a good opportunity to attend this talent award exam. The exam is going to conduct in the school, in the college campus. So all the students, those who have cleared the those who have passed the exam, completed the exam, so here is opportunity. So those who are going to attend our exam, so for every students we are going to provide 5,000 scholarship. So don't miss this opportunity, attend the exam. So choose the best college for your science, and many of the students in our college who completed, they have secured well rank in a medical, even in a engineering and also different degree courses. ಈ ಪರೀಕ್ಷೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಆಧಾರಿತವಾದಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದು ಈ ವರ್ಷ ನೀವೇನು SSLCಯಲ್ಲಿ ಓದಿರ್ತೀರ, ಅದು CBSE ಇರ್ಬೋದು, ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಯಾವುದೇ ಮಾಧ್ಯಮದ ಮಕ್ಕಳಾಗಿರ್ಬೋದು, ಎಲ್ಲರಿಗೂ ಪರೀಕ್ಷೆಯಲ್ಲಿ ಬರೀತಕ್ಕಂಥ ಅವಕಾಶಗಳಿದ್ದಾವೆ. ಇದಕ್ಕಾಗಿ 4 ಆಯ್ಕೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು 1 ಗಂಟೆಗಾಗಿ ನಾವು 60 ಪ್ರಶ್ನೆಗಳೊಂದಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ಪರೀಕ್ಷೆಯನ್ನು ಬರೀಲಿಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ. ಬದಲಾಗಿ ನೀವು ಕೇವಲ ನಿಮ್ಮ
ಈ ಬಾರಿ ಏನು SSLC ಪರೀಕ್ಷೆ ಬರೀತಾ ಇದ್ದೀರಿ ಆ ಪರೀಕ್ಷೆಯ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್ಗಳನ್ನು ಇಲ್ಲಿ ತೋರಿಸಿದ್ರೆ ಜೊತೆಗೆ ಅದರ ಜೊತೆಗೆ ನೀವು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ನಮಗೆ ತೋರಿಸಿದರೆ ನೀವು ಅಧಿಕೃತವಾಗಿ ಈ ವರ್ಷ SSLC ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳು ಅಂತಕ್ಕಂಥ ಒಂದು ಮಾನದಂಡದ ಮೇಲೆ ಪರೀಕ್ಷೆಯನ್ನು ಬರೀಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ಮಕ್ಕಳಿಗೂ ಮುಕ್ತ ಅವಕಾಶವಿದೆ. ಯಾವ ವರ್ಷದಲ್ಲಿ 2024ರ ಸಾಲಿನಲ್ಲಿ ನಡೆದಂತಹ ದ್ವಿತೀಯ PUC ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯಕ್ಕೆ 8ನೇಯ ರ್ಯಾಂಕನ್ನು ಪಡೆಯೋದ್ರ ಮುಖಾಂತರ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿದ್ದಾರೆ. ಇನ್ನೇಕೆ ತಡ, ಇಂತಹ ಸುವರ್ಣ ಅವಕಾಶವನ್ನ ಸದುಪಯೋಗವನ್ನ ಪಡಿಸಿಕೊಳ್ಳಿ. ವಿದ್ಯಾರ್ಥಿಗಳೇ, ಪಾಲಕ ಬಂಧುಗಳೇ, ಏಪ್ರಿಲ್ 6 ರವಿವಾರ ನಡೆಯುವ ಪರೀಕ್ಷೆಗೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಬೇಕಾದಂತಹ ಸಂಖ್ಯೆ ಪರೀಕ್ಷೆಯ ವಿವರಗಳು. ಪರೀಕ್ಷಾ ದಿನಾಂಕ ಏಪ್ರಿಲ್ 6, 2025 ರವಿವಾರ ಬೆಳಗ್ಗೆ 11 ಗಂಟೆಗೆ. ಸ್ಥಳ ಎಕ್ಸ್ಪರ್ಟ್ PU ಕಾಲೇಜು, ನಾಗರಬೆಟ್ಟ ಬಸ್ ನಿಲ್ದಾಣದ ಬಳಿ. ಪರೀಕ್ಷೆಯ ವಿಷಯಗಳು ಇಂಗ್ಲಿಷ್, ಗ್ರಾಮರ್, ಗಣಿತ, ವಿಜ್ಞಾನ, ವಸ್ತುನಿಷ್ಠ ಬಹು ಆಯ್ಕೆ ಪ್ರಶ್ನೆಗಳು. ಪರೀಕ್ಷೆಗೆ ವಿದ್ಯಾರ್ಥಿಗಳು ತರಬೇಕಾದ ದಾಖಲೆಗಳು: ಪ್ರಸಕ್ತ ವರ್ಷದ SSLC ಹಾಲ್ ಟಿಕೆಟ್ ಹಾಗೂ ಆಧಾರ್ ಕಾರ್ಡ್. ವಿದ್ಯಾರ್ಥಿಗಳೇ, ಪೋಷಕರೇ, ಇದು ನಿಮ್ಮ ಕನಸುಗಳನ್ನ ಸಾಕಾರವಾಗಿಸಿಕೊಳ್ಳಲು ಸಿಕ್ಕಿರುವಂತಹ ಅಪರೂಪದ ಅವಕಾಶ. ಸಾಧನೆ ನಿಮ್ಮ ಕೈಯಲ್ಲಿದೆ. ತಡ ಮಾಡದೆ ಈಗಲೇ ನಿಮ್ಮ ಹೆಸರನ್ನ ನೋಂದಾಯಿಸಿ. ನಿಮ್ಮ ಭವಿಷ್ಯಕ್ಕಾಗಿ ಸರಿಯಾದ ದಾರಿ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜ್. ಈ ಸುವರ್ಣ ಅವಕಾಶವನ್ನು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸದುಪಯೋಗಪಡಿಸಿಕೊಳ್ಳಲು ಸಂಸ್ಥೆ ಹೆಮ್ಮೆಯಿಂದ ಸ್ವಾಗತ ಬಯಸುತ್ತದೆ. ಗ್ರಾಮೀಣ ಪ್ರದೇಶದ ಬಡ ಹಾಗೂ ರೈತಾಪಿ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮರ್ಥ್ಯಕ್ಕನುಗುಣವಾಗಿ ಉಚಿತ ಪ್ರವೇಶ ಇರುತ್ತದೆ. ಪ್ರವೇಶ ಪರೀಕ್ಷೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜಿನ ಆವರಣದಲ್ಲಿ ನಡೆಯುತ್ತಿರುವ 6/4/2025ಕ್ಕೆ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಪರೀಕ್ಷೆಗೆ ಹಾಜರುಪಡಿಸಲು ಮತ್ತೊಮ್ಮೆ ಪಾಲಕರಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ.